ಸರ್, ನಾನ್ ನಿಮಗೆ ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ, ನೀವು ಕಲ್ಕಿ ಭಗವಾನ್ ಅವರ ಅಷ್ಟು ದೊಡ್ಡ ಮಂದಿರನ ಕಟ್ಟಿಸ್ತಾ ಇದ್ದೀರಾ. ಆದ್ರೆ ಕೆಲವು ಜನರು ಅದನ್ನ ನಂಬ್ತಾರೆ, ಅವ್ರಾಗ್ಲೇ ಒಂದ್ ಅವತಾರನ ತಾಳಿದ್ದಾರೆ, ಅವರೇ ಅದ್ರ ಸ್ವಯಂ ರೂಪ ಅಂತ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಭಗವಂತ ಎಂದಿಗೂ ಸಹ ತಾನು ಭಗವಂತ ಅಂತ ಹೇಳ್ಕೊಳಲ್ಲ. ತಾನು ಕಲ್ಕಿ ಅವತಾರ ಅಂತ ಯಾರು ಹೇಳ್ಕೋತಾರೋ ಅವರು ಹುಚ್ಚರ ಅಂತ ಪರೀಕ್ಷೆ ಮಾಡಿಸ್ಬೇಕಾಗಿದೆ. ಮತ್ತೆ ಅವರನ್ನೂ ಸಹ ರಜತ್ ಶರ್ಮಾ ಅವರ ಕಟಕಟೆಯಲ್ಲಿ ತಂದು ನಿಲ್ಲಿಸ್ಬೇಕು. ಕೆಲವರಂತೂ ಸಿನಿಮಾನೇ ಮಾಡಿದ್ದಾರೆ ಕಲ್ಕಿ ಅವತಾರದಲ್ಲಿ. ಅದು ಬೇರೆ ವಿಚಾರ. ಫಿಲಂಗಳನ್ನ ಮಾಡಬೇಕು. ಭಗವಂತನ ಎಷ್ಟು ಅವತಾರಗಳಿದೆಯೋ ಅದ್ರ ಮೇಲೆ ಫಿಲಂಗಳು ಬಂದಿವೆ, ಸೀರಿಯಲ್ ಕೂಡ ಬಂದಿವೆ. ಹಾಗೆ ಇನ್ನೊಂದು ವಿಷಯ ರಜತ್ ಅವರೇ, ನಾನು ಮೊದಲನೇ ಬಾರಿ ಹೇಮಮಾಲಿನಿ ಅವ್ರನ್ನ ಭೇಟಿಯಾದಾಗ ಹೇಮಾ ಅವರು ಅವ್ರ ಕೃಷ್ಣನ್ ಭಕ್ತೆ ಅಂತ ಹೇಳಿದ್ರು. ಮತ್ತೆ ಕೃಷ್ಣನೇ ಕಲಿಯುಗದಲ್ಲಿ ಕಲ್ಕಿ ಅವತಾರದಲ್ಲಿ ಬರೋದು. ಮತ್ತೆ ಅವರು ಕಲ್ಕಿ ಧಾಮಕ್ಕೆ ಬಂದು ಕೃಷ್ಣನ ನೃತ್ಯ ರೂಪಕವನ್ನ ಪ್ರಸ್ತುತಪಡಿಸ್ತೀನಿ ಅಂತ ಹೇಳಿದ್ರು. ಮತ್ತೆ ಅವ್ರು ಮಾಡಿದ್ರು ಕೂಡ. ಆ ಸಮಯದಲ್ಲಿ ನನಗೆ ಅವರು ಒಂದು ಸಲಹೆಯನ್ನ ನೀಡಿದ್ರು. ಅದನ್ನ ಮಾಡೋದಕ್ಕಾಗ್ಲಿಲ್ಲ. ಅದಕ್ಕೆ ಒಂದು ಕಾರಣ ಕೂಡ ಇದೆ. ಅವ್ರು ನನಗೆ ಭಗವಂತ ಕಲ್ಕಿ ಬಗ್ಗೆ ಒಂದು ಫಿಲ್ಮ್ ಮಾಡಿ ಅಂತ ಹೇಳಿದ್ರು. ಆದ್ರೆ ಆಗ ರಜತ್ ಅವರೇ ನನಗೆ ನೀವು ಸಿಕ್ಕಿರ್ಲಿಲ್ಲ, ಇಲ್ಲಾಂದ್ರೆ ಖಂಡಿತ ಫಿಲಂ ಮಾಡ್ತಿದ್ದೆ. ಆಗ ನೀವು ಸಿಕ್ಕಿರ್ಲಿಲ್ಲ. ನೋಡಿ, ಫಿಲಂ ಎಲ್ಲ ಆಗ್ಬೇಕು. ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ, ಸಮಾಜದಲ್ಲಿ ಮುಂದೆ ಬರೋ ಅವತಾರದ ಬಗ್ಗೆ ಅರಿವು ಮೂಡೋದು ಒಳ್ಳೆಯದು. ಭಗವಂತ ರಾಮ ಬಂದ್ರು, ಭಗವಂತ ಕೃಷ್ಣ ಬಂದ್ರು, ಭಗವಂತ ಪರಶುರಾಮ ಬಂದ್ರು, ಎಲ್ಲ ಬೇರೆ ಬೇರೆ ರೂಪದಲ್ಲಿ ಬಂದ್ರು. ಅವರ ಅವತಾರಗಳು ಮುಗ್ದು ಹೋಗಿದೆ. ಹಾಗೂ ಭಗವಂತ ಕಲ್ಕಿ ಅವತಾರ ಕೊನೆ ಅವತಾರ ಆಗಿದೆ. ಹಾಗಾಗಿ ನೀವಂತೂ ಬರ್ಲೇ ಇಲ್ಲ. ನೀವಂತೂ ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರಿ ಅವರಿಗೆ. ಇದೆಲ್ಲ ನಮ್ಮ ಸೌಭಾಗ್ಯ ಅಲ್ವಾ? ಭಗವಂತ ರಾಮನ ಅವತಾರದ ಸಮಯದಲ್ಲಿ ನಾವೆಲ್ಲ ಯಾವ ರೂಪದಲ್ಲಿ ಇದ್ವಿ ಅನ್ನೋ ಅರಿವು ನಮಗಿರ್ಲಿಲ್ಲ. ಭಗವಂತ ಕೃಷ್ಣನ ರೂಪದಲ್ಲಿ ಬಂದಾಗ ನಾವ್ ಯಾವ ರೂಪದಲ್ಲಿದ್ವಿ ಆ ಅರಿವು ನಮಗಿಲ್ಲ. ಇದು ಖಂಡಿತ ನಮ್ಮ ಸೌಭಾಗ್ಯನೇ. ನಮ್ಗೆ ಖಂಡಿತ ಗೊತ್ತಿದೆ ಭಗವಂತ ಅವತಾರ ತಾಳಿ ಈ ಭೂಮಿಲಿ ಮತ್ ಬರ್ತಾರೆ. ಅದ್ರ ಬಗ್ಗೆ ನಂಬಿಕೆ ಇದೆ. ಇನ್ನು ಕಲ್ಕಿಧಾಮ ಮಾಡಿರೋದ್ರ ಬಗ್ಗೆ ಹೇಳೋದಾದ್ರೆ, ಕಲ್ಕಿಧಾಮ ಕಟ್ಟೋದ್ರಲ್ಲಿ ನನ್ನ ಪಾತ್ರ ಏನಿದೆ? ತನ್ನ ಜೀವನ ಇಡೀ ಸವಸಿದ್ರು ಒಂದು ಮನೆಯನ್ನ ಕಟ್ಟೋದಿಕ್ಕೆ ಮನುಷ್ಯನ ಕೆಲ್ ಸಾಧ್ಯ ಇಲ್ಲ. ಇನ್ನು ಭಗವಂತನ್ಗೆ ಮನೆ ಕೊಟ್ಟೋದು ನಮ್ ಕೆಲ್ ಸಾಧ್ಯ ಆಗತ್ತಾ? ಭಗವಂತ ಯಾರನ್ನ ಆಯ್ಕೆ ಮಾಡ್ತಾನೋ ಆತನಿಂದ ಮಾತ್ರ ಮನೆಯನ್ನ ನಿರ್ಮಿಸೋದಕ್ ಸಾಧ್ಯ.